ವರ್ಗ ಸಮೀಕರಣಗಳು ಅಧ್ಯಾಯದಲ್ಲಿ ಅಭ್ಯಾಸ 10.2ದಲ್ಲಿ ನೀವೇನ್ ಮಾಡ್ತಿದ್ದೀರಿ ಅಂದ್ರೆ ವರ್ಗ ಸಮೀಕರಣಗಳ ಪರಿಹಾರವನ್ನ ಕಂಡುಹಿಡಿಯುವುದು. ಕಾಮನ್ ಆಗಿ ನಾವೇನ್ ಮಾಡೋಣ, ಒಂದು ವರ್ಗ ಸಮೀಕರಣ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದು, ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಇದೊಂದೇನಿದು ವರ್ಗ ಸಮೀಕರಣ. ನಾವೇನ್ ಮಾಡಿದೀವಿ 10.1 ನಲ್ಲಿ ನೀವೇನ್ ಮಾಡಿದೀವಿ, ವರ್ಗ ಸಮೀಕರಣದ ಸಾಮಾನ್ಯ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಕಲ್ತಿದ್ರಿ. ಮತ್ತೆ ಇಲ್ಲಿ a ನಾಟ್ ಈಕ್ವಲ್ ಟು 0, ಅದೇ ರೀತಿ a b c ಇವುಗಳೇನು ವಾಸ್ತವ ಸಂಖ್ಯೆಗಳು, ಇವುಗಳನ್ನ ಈಗಾಗಲೇ ನೀವೇನ್ ಮಾಡಿದ್ರಿ, ಕಲ್ತಿದ್ರಿ. ಈಗ ಇಲ್ಲಿ ವರ್ಗ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿದು, ಪರಿಹಾರ ಅಂದ್ರೆ ಹೇಗ್ ಪರಿಹಾರ ಅಂದ್ರೆ x ನ ಬೆಲೆಯನ್ನ ಕಂಡುಹಿಡಿದು. ಪರಿಹಾರ ಅಂದ್ರೆ ಏನು, x ನ ಬೆಲೆ, x ನ ಯಾವ ಬೆಲೆಗೆ ಈ ಸಮೀಕರಣಗಳ ಬೆಲೆ 0 ಆಗುತ್ತೆ ಅಂದ್ರೆ ನಮ್ಗೆ LHS ಈಕ್ವಲ್ ಟು ಏನ್ ಬರ್ಬೇಕು, RHS ಬರ್ಬೇಕು. ಯಾವಾಗ ಅದು x ನ ಬೆಲೆ ಏನ್ ಹಾಕಿದಾಗ ಬರ್ತೈತಿ. ಕಾಮನ್ ಆಗಿ ನಾ ಏನಾದ್ರು x ನ ಬೆಲೆ 1 ಅನ್ನ ತೆಗೆದುಕೊಂಡಾಗ ಏನಾಗುತ್ತೆ ನೋಡ್ರಿ, 1 ಸ್ಕ್ವೇರ್ ಮೈನಸ್ 3 ಇಂಟು 1 ಪ್ಲಸ್ 2 ಇಸ್ ಈಕ್ವಲ್ ಟು 0. 1 ಸ್ಕ್ವೇರ್ ಅಂದ್ರೆ ಏನು, 1 ಮೈನಸ್ 3 ಇಂಟು 1 ಎಷ್ಟಾಗ್ತದೆ, 3 ಆಗ್ತದೆ, ಪ್ಲಸ್ 2 ಇಸ್ ಈಕ್ವಲ್ ಟು 0. ಅದೇ ರೀತಿ ಇದು ಪ್ಲಸ್ 1 ಪ್ಲಸ್ 2 ಎಷ್ಟಾಗ್ತದೆ, ಪ್ಲಸ್ 3 ಮೈನಸ್ 3 ಇಸ್ ಈಕ್ವಲ್ ಟು 0. ಅವಾಗ ನೋಡ್ರಿ ಇಲ್ಲಿ ಏನಾಗ್ತದೆ, LHS ಈಕ್ವಲ್ ಟು RHS. ನೋಡ್ರಿ ಎಕ್ಸ್ ಬೆಲೆಯನ್ನ ನಾನು 1 ಹಾಕಿದಾಗ ಇಲ್ಲಿ ಅದೇನ್ ಸಿಕ್ತು, ಅಲ್ಲಿ ಅದು LHS ಈಕ್ವಲ್ ಟು ಏನ್ ಬಂತು, RHS ಬಂತು. ಹಂಗಂದ್ರೆ ಇದು x ಈಕ್ವಲ್ ಟು 1 ಇದೇನಿದು ಈ ಸಮೀಕರಣದ ಪರಿಹಾರ ಆಗಿದೆ. ಅದೇ ರೀತಿ ನಾವು x ಈಕ್ವಲ್ ಟು 2 ತಗೋಣ. 2 ತಗೊಂಡಾಗ ಏನಾಗ್ತದೆ ನೋಡ್ರಿ, ಅದು 2 ಸ್ಕ್ವೇರ್ ಮೈನಸ್ 3 ಇಂಟು 2 ಪ್ಲಸ್ 2 ಇಸ್ ಈಕ್ವಲ್ ಟು 0. ಈಗ ಏನ್ ಮಾಡ್ತಾರೆ, 2 ಸ್ಕ್ವೇರ್ ಅಂದ್ರೆ ಎಷ್ಟು, 4. ಅದೇ ರೀತಿ 3 ಎಷ್ಟು, 6 ಮೈನಸ್ 6 ಪ್ಲಸ್ ಮೈನಸ್ 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 6 ಪ್ಲಸ್ 2 ಇಸ್ ಈಕ್ವಲ್ ಟು 0. 4 2 ಎಷ್ಟು, 6 ಮೈನಸ್ 6 ಇಸ್ ಈಕ್ವಲ್ ಟು 0. ಅವಾಗ್ಲೂ ಏನಾಯ್ತು, LHS ಈಕ್ವಲ್ ಟು ಏನಾಯ್ತು, RHS ಆಯ್ತು. ಈಗ ಅದೇ ರೀತಿ ನಾವು x ಈಕ್ವಲ್ ಟು 1 ತಗೊಂಡ್ವಿ, ಅಲ್ಲಿ LHS ಈಕ್ವಲ್ ಟು RHS ಬಂತು. x ಈಕ್ವಲ್ ಟು 2 ತಗೊಂಡು ಅಲ್ಲಿ ಏನಾಯ್ತು, LHS ಈಕ್ವಲ್ ಟು RHS ಬಂತು. ಹಂಗಂದ್ರೆ x ಈಕ್ವಲ್ ಟು 2 ಇದು ಏನಿದು ಒಂದು ಏನಾಗಿದೆ, ಈ ಸಮೀಕರಣಕ್ಕೆ ಏನಾಗಿದೆ, ಇದೊಂದು ಪರಿಹಾರ ಆಗಿದೆ. ಅದೇ ರೀತಿ ನಾವು ಒಂದ್ ವೇಳೆ ನಾವು x ಈಕ್ವಲ್ ಟು 3 ತಗೊಂಡಾಗ x ಈಕ್ವಲ್ ಟು 3 ತಗೊಂಡ್ರೆ ಅದೇನಾಗುತ್ತೆ, 3 ಸ್ಕ್ವೇರ್ ಮೈನಸ್ 3 ಇಂಟು 3 ಪ್ಲಸ್ 2 ಇಸ್ ಈಕ್ವಲ್ ಟು 0. 3 ಸ್ಕ್ವೇರ್ ಅಂದ್ರೆ ಎಷ್ಟು, 9. 3 ಇಂಟು 3 ಎಷ್ಟಾಗ್ತದೆ, ಮೈನಸ್ 9 ಪ್ಲಸ್ 2 ಇಸ್ ಈಕ್ವಲ್ ಟು 0. ಅವಾಗ ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್ ಆಗುತ್ತೆ, 2 ಈಕ್ವಲ್ ಟು 0 ಆಗುತ್ತೆ. ಆದ್ರೆ ಇಲ್ಲಿ LHS ನಾಟ್ ಈಕ್ವಲ್ ಟು RHS. ನೋಡ್ರಿ ಇಲ್ಲಿ ಏನಾಯ್ತು, x ಈಕ್ವಲ್ ಟು 1 ಇದ್ದಾಗ LHS ಈಕ್ವಲ್ ಟು RHS ಬಂತು. x ಈಕ್ವಲ್ ಟು 2 ಇದ್ದಾಗ ಏನ್ ಬಂತು, LHS ಈಕ್ವಲ್ ಟು RHS ಬಂತು. ಆದ್ರೆ x ಈಕ್ವಲ್ ಟು 3 ಇದ್ದಾಗ LHS ಇಸ್ ನಾಟ್ ಈಕ್ವಲ್ ಟು RHS ಬರ್ತದೆ. ಹಂಗಂದ್ರೆ ನಾವಿಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾವುದೇ ಒಂದು ವರ್ಗ ಸಮೀಕರಣಕ್ಕೆ ಕೇವಲ ಎರಡೇ ಪರಿಹಾರಗಳಿರ್ತಾವೆ. ಎಷ್ಟು ಪರಿಹಾರ ಇರ್ತಾವು, 2 ಪರಿಹಾರ ಇರ್ತಾವೆ. ಈಗ ಆ ಪರಿಹಾರವನ್ನ ನಾವು ಹೇಗೆ ಕಂಡುಹಿಡಬೇಕು, ನಾವು ಕಾಮನ್ ಆಗಿ ಯಾವುದೇ ಒಂದು ವರ್ಗ ಸಮೀಕರಣ ಕೊಟ್ರಂದ್ರೆ ಅದನ್ನ ನಾವು ಪ್ರತಿ ಸತ 1 2 3 4 ಈ ರೀತಿ ನಾವು ಬೆಲೆಗಳನ್ನು ಹಾಕ್ತಾ ಹೋಗೋಕೆ ಸಾಧ್ಯ ಇರುವುದಿಲ್ಲ. ಅದಕ್ಕೆ ನಾವು ಒಂದು ನಿರ್ದಿಷ್ಟ ವಿಧಾನದಿಂದ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ x ನ ಬೆಲೆ ಅಂದ್ರೆ ಆ ಸಮೀಕರಣಕ್ಕೆ ಪರಿಹಾರವನ್ನ ಕಂಡುಹಿಡಿಯಬೇಕಾಗ್ತದೆ. ಹಾಗಂದ್ರೆ ಆ ವಿಧಾನಗಳು ಯಾವಂದ್ರೆ, ನಿಮಗೆ ನಿಮ್ಮ ಈ ಪಾಠದಲ್ಲಿ ವರ್ಗ ಸಮೀಕರಣ ಎಂಬ ಪಾಠದಲ್ಲಿ ಒಟ್ಟು ನಿಮ್ಗೆ 3 ವಿಧಾನಗಳನ್ನ ಕೊಟ್ಟಿದ್ದಾನೆ. ಮೊದಲನೇ ವಿಧಾನ ಅಪವರ್ತಿಸುವ ವಿಧಾನ. ಯಾವ ವಿಧಾನ, ಅಪವರ್ತಿಸುವ ವಿಧಾನ. ಈ ಅಪವರ್ತಿಸುವ ವಿಧಾನದಿಂದ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ವರ್ಗ ಸಮೀಕರಣದ ಪರಿಹಾರ ಕಂಡುಹಿಡಿಯಬೇಕಾಗ್ತದೆ. ಏನ್ ಕಂಡುಹಿಡಿಯಬೇಕಾಗ್ತದೆ, ಪರಿಹಾರ ಕಂಡುಹಿಡಿಯಬೇಕಾಗ್ತದೆ. ಪರಿಹಾರ ಅಂದ್ರೆ ಏನು, x ನ ಬೆಲೆ. ಪರಿಹಾರ ಅಂದ್ರೆ ಏನು, x ನ ಬೆಲೆ. ಈಗ ಅದಕ್ಕೆ ವಿಧಾನಗಳಿದಾವೆ. ಮೊದಲನೇ ವಿಧಾನ ಯಾವುದು, ಅಪವರ್ತಿಸುವ ವಿಧಾನ. ಎರಡನೇ ವಿಧಾನ ಸೂತ್ರದ ವಿಧಾನ. ಯಾವ ಸೂತ್ರ ಯೂಸ್ ಮಾಡ್ತೇವೆ ನಾವು, ಶ್ರೀಧರ್ನ ಸೂತ್ರವನ್ನ ಏನ್ ಮಾಡ್ತೇವೆ, ಇಲ್ಲಿ ಬಳಸ್ತೇವೆ. ಅದೇ ರೀತಿ ಮೂರನೇ ವಿಧಾನ ಯಾವ್ದಂದ್ರೆ ವರ್ಗ ಪೂರ್ಣ ಮಾಡುವ ವಿಧಾನ. ಹಾಗಾದ್ರೆ ನಾವು 10.2 ನಲ್ಲಿ ನಾವು ಯಾವ ವಿಧಾನವನ್ನು ಕಲಿಯಬೇಕಾಗ್ತದೆ, ಇಲ್ಲಿ ಅಪವರ್ತಿಸುವ ವಿಧಾನದಿಂದ ನಾವು ವರ್ಗ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯೋದನ್ನ ನಾವೇನ್ ಮಾಡಬೇಕಾಗ್ತದೆ, ಇಲ್ಲಿ ತಿಳ್ಕೊಬೇಕಾಗ್ತದೆ. ಅದಕ್ಕಾಗಿ ನಾವೇನ್ ಮಾಡೋಣ, ಹಿಂದೆ ತೆಗೆದುಕೊಂಡಂತ ವರ್ಗ ಸಮೀಕರಣ ತೆಗೆದುಕೊಳ್ಳೋಣ. ಏನದು, ಎಕ್ಸ್ ಸ್ಕ್ವೇರ್ ಮತ್ತೆ ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಈಗ ನಾವು ಈ ವರ್ಗ ಸಮೀಕರಣಕ್ಕೆ ನಾವು ಅಪವರ್ತಿಸುವ ವಿಧಾನವನ್ನು ಬಳಸಿಕೊಂಡು, ಯಾವ ವಿಧಾನ, ಅಪವರ್ತಿಸುವ ವಿಧಾನವನ್ನು ಬಳಸಿಕೊಂಡು ನಾವು ಪರಿಹಾರವನ್ನು ಕಂಡುಹಿಡಿಯಬೇಕಾಗ್ತದೆ. ಪರಿಹಾರ ಅಂದ್ರೆ ಏನು, x ನ ಬೆಲೆಯನ್ನ ಕಂಡುಹಿಡಿಯಬೇಕು. ಈಗ ಹೇಗೆ ಕಂಡುಹಿಡಿಯಬೇಕಂದ್ರೆ, ಈಗ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ನಿಮ್ಗೆ ಎಷ್ಟು ಭಾಗಗಳು ಬರ್ತವೆ ಅಂದ್ರೆ ಒಟ್ಟು 3 ಬರ್ತವೆ. ಇಲ್ಲಿ
ಎಕ್ಸ್ ಸ್ಕ್ವೇರ್ 3x ಮತ್ತೆ 2 ಇವುಗಳನ್ನ ನೀವೇನ್ ಮಾಡ್ಬೇಕು, ನಡುವೆ ಇರುವಂತ ಟರ್ಮ್ ಅನ್ನ ನೀವು ಬರ್ಕೋಬೇಕು. ನಡುವೆ ಇರುವಂತ ಟರ್ಮ್ ಯಾವುದು, -3x. ಹೌದಾ? ಈಗ ನಡುವೆ ಇರುವಂತ ಟರ್ಮ್ ಅದನ್ನೇನ್ ಮಾಡ್ಬೇಕು, ನಾವು ಇಲ್ಲಿ ಹೊಡಿಬೇಕಾಗ್ತದೆ. ಅಂದ್ರೆ ಯಾವ್ದಾದ್ರು ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ಆದ್ರೂ ನಮಗೆ ನಡುವೆ ಇರೋ ಟರ್ಮ್ ಸಿಗ್ಬೇಕು, ಅಥವಾ ಯಾವ್ದಾದ್ರು ಎರಡು ಸಂಖ್ಯೆಯನ್ನು ಗುಣಿಸಿದಾಗ ನಮ್ಗೆ ಏನ್ ಸಿಗ್ಬೇಕು, ನಡುವಿನ ಇರುವಂತ ಟರ್ಮ್ ಸಿಗ್ಬೇಕು. ಮತ್ತೆ ನಾವ್ ಏನ್ ಬರ್ಕೋಬೇಕಾಗ್ತದೆ ಇಲ್ಲಿ, ಮೊದಲನೇದ್ದು ಮತ್ತೆ ಎರಡನೇದ್ದು ಅವುಗಳನ್ನ ಗುಣಿಸಿ ಬರಿಬೇಕಾಗ್ತದೆ. ಮೊದಲನೇ ಸಂಖ್ಯೆ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಇದೆ. ಎರಡನೇದು ಏನಿದೆ, 2 ಇದೆ. 2 ಇಂಟು ಎಕ್ಸ್ ಸ್ಕ್ವೇರ್ ಏನಾಗ್ತದೆ, 2x ಸ್ಕ್ವೇರ್ ಆಗ್ತದೆ. ಇಲ್ಲಿ ನೋಡ್ರಿ, ನಡುವಿನ ಟರ್ಮ್ ಯಾವುದು, -3x. ಮತ್ತೆ ಏನ್ ಮಾಡ್ಬೇಕು, ಮೊದಲನೇ ಟರ್ಮ್ ಮತ್ತೆ ಕೊನೆ ಟರ್ಮ್ ಅನ್ನ ಗುಣಿಸ್ಬೇಕು. ಎಷ್ಟು, 2 ಇಂಟು ಎಕ್ಸ್ ಸ್ಕ್ವೇರ್, ಎಷ್ಟು, 2x ಸ್ಕ್ವೇರ್. ಇಲ್ಲಿ ನಾವು ಯಾವ್ದಾದ್ರು ಎರಡು ಸಂಖ್ಯೆ ತಗೋಬೇಕು. ಕಾಮನ್ ಆಗಿ ಎಕ್ಸ್ ಬದಲಿ ನಾವೇನ್ ತಗೋಣ, ಪಿ ಮತ್ತೆ ಕ್ಯೂ. ಈ ಪಿ ಮತ್ತೆ ಕ್ಯೂ ಗಳನ್ನ ಸೇರಿಸಿದಾಗ ಏನ್ ಸಿಗ್ಬೇಕು ನಮ್ಗೆ, -3x ಸಿಗ್ಬೇಕು. ಪಿ ಮತ್ತೆ ಕ್ಯೂ ಅನ್ನ ಗುಣಿಸಿದಾಗ ಏನ್ ಸಿಗ್ಬೇಕು, 2x ಸ್ಕ್ವೇರ್ ಸಿಗ್ಬೇಕು. ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು, ಅವು ಯಾವುವು, ಪಿ ಮತ್ತೆ ಕ್ಯೂ. ಆ ಪಿ ಮತ್ತೆ ಕ್ಯೂ ಗಳನ್ನ ಸೇರಿಸಿದಾಗ ನಮ್ಗೆ ಏನ್ ಸಿಗಬೇಕು, -3x ಸಿಗಬೇಕು. ಪಿ ಮತ್ತೆ ಕ್ಯೂ ಅನ್ನ ಗುಣಿಸಿದಾಗ ಏನ್ ಸಿಗಬೇಕು, 2x ಸ್ಕ್ವೇರ್ ಸಿಗಬೇಕು. ಹಾಗಾದ್ರೆ ಅವು ಯಾವುವು ಅಂತ ನಾವೇನ್ ಮಾಡ್ಬೇಕು, ಇಲ್ಲಿ ಕಂಡುಹಿಡಿಬೇಕಾಗ್ತದೆ. ಕಾಮನ್ ಆಗಿ ನಾವು -3x ಅನ್ನ ಹೇಗೆ ಹೊಡ್ಕೋಬಹುದು, -3x ಅನ್ನ ಹೇಗೆ ಹೊಡ್ಕೋಬಹುದು, -x -2x ಮೈನಸ್ ಇದು ಪಿ, ಇದು ಕ್ಯೂ. ಅದೇ ರೀತಿ ನಾವು ಹೇಗೆ ಹೊಡ್ಕೋಬಹುದು ಅಂದ್ರೆ, -3x -4x ಪ್ಲಸ್ x -4x ಪ್ಲಸ್ x. ಇದಕ್ಕೆ ಅಪರಿಮಿತ ಸಂಖ್ಯೆ ಇಲ್ಲಿ ನಾವೇನ್ ಮಾಡ್ಬೋದು, ಪಿ ಮತ್ತೆ ಕ್ಯೂ ಅನ್ನ ನಾವು ತೆಗೆದುಕೊಳ್ಬಹುದು. ಆದ್ರೆ ನಮ್ಗೆ ಎಂತ ತಗೋಬೇಕಂದ್ರೆ, ನಾವು ಪಿ ಮತ್ತೆ ಕ್ಯೂ ನ ಮರಳಿ ಗುಣಿಸಿದಾಗ ನಮ್ಗೆ ಏನ್ ಸಿಗಬೇಕು, 2x ಸ್ಕ್ವೇರ್ ಸಿಗಬೇಕು. ನೋಡ್ರಿ, ಈಗ ನಾ ಇಲ್ಲಿ ನೋಡ್ರಿ 4x ಇಂಟು x ಇದೆ. 4x ಇಂಟು x ಮಾಡಿದ್ರೆ ಏನಾಗ್ತದೆ, -4x ಸ್ಕ್ವೇರ್ ಆಗ್ತದೆ. ಗುಣಿಸಿದಾಗ ಏನಾಗ್ತದೆ, -4x ಸ್ಕ್ವೇರ್ ಆಗ್ತದೆ. ಅದೇ ಇದನ್ನ -2x ಇಂಟು x ಅನ್ನು ಗುಣಿಸಿದಾಗ ಮೈನಸ್ ಏನಾಗ್ತದೆ, ಅದು ಪ್ಲಸ್ ಆಗ್ತದೆ. 2x ಇಂಟು x ಏನಾಗ್ತದೆ, 2x ಸ್ಕ್ವೇರ್ ಆಗ್ತದೆ. ಅಂದ್ರೆ ನೋಡ್ರಿ, ನಾವು ಈ -x -2x ನ ತೆಗೆದುಕೊಂಡಾಗ, ಅಂದ್ರೆ ಪಿ ಅಂದ್ರೆ ಏನ್ ತಗೋಬೇಕು, -x ಪ್ಲಸ್ -2x ತಗೊಂಡಾಗ ನಮ್ಗೆ ಏನಾಗ್ತದೆ, ಒಂದು ಸೇರಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ, -x ಪ್ಲಸ್ -2x ಅದಾಗೇನ್ ಏನ್ ಸಿಗುತ್ತೆ, -3x ಸಿಗುತ್ತೆ. ಎರಡನ್ನು ಗುಣಿಸಿದಾಗ ನಮ್ಗೆ ಏನ್ ಸಿಗುತ್ತೆ, ಪ್ಲಸ್ 2x ಸ್ಕ್ವೇರ್ ಸಿಗುತ್ತೆ. ಈ ರೀತಿಯಾಗಿ ನಮ್ಗೆ ಯಾವ್ದಾದ್ರು ಎರಡು ಟರ್ಮ್ ಅನ್ನ ತೆಗೆದುಕೊಳ್ಬೇಕು, ಅವ್ನು ಸೇರಿಸಿದಾಗ ನಡುವಿಲ್ ಸಿಗಬೇಕು, ಗುಣಿಸಿದಾಗ ಮೊದಲೇದು ಮತ್ತೆ ಕೊನೆಯ ಗುಣಲಬ್ಧ ನಮ್ಗೆ ಏನಾಗಬೇಕು, ಇಲ್ಲಿ ಸಿಗಬೇಕಾಗ್ತದೆ. ಈಗ ಇದು ಸಿಕ್ಕ ಮೇಲೆ -x ಮತ್ತೆ -2x ಇವು ಸಿಕ್ಕ ಮೇಲೆ ನಾವೇನ್ ಮಾಡ್ಕೋಬೇಕು, ಆ ಸಮೀಕರಣವನ್ನ ಮರಳಿ ಬರ್ಕೊಂಡು x ಸ್ಕ್ವೇರ್ -3x ಪ್ಲಸ್ 2 = 0. ಈ ನಡುವಿನ ಟರ್ಮ್ ಅನ್ನ ನಾವು ಹೊಡ್ಕೋಬೇಕಾಗ್ತದೆ. ಹೇಗೆ ಹೊಡ್ಕೋಬೇಕು, x ಸ್ಕ್ವೇರ್ ಮೈನಸ್ ಇದನ್ನ -3x ಅನ್ನ ಹೇಗೆ ಬರ್ಕೋಬೇಕು, -x -2x ಪ್ಲಸ್ 2 = 0. ಈಗ ನೋಡಿ, -x -2x ಮತ್ತೆ ಏನಾಗುತ್ತದೆ, -3x ಆಗುತ್ತೆ. ಅದೇ ರೀತಿ ನಮ್ಗೆ -x ಮತ್ತೆ -2x ಅನ್ನ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 2x ಸ್ಕ್ವೇರ್ ಸಿಗುತ್ತೆ. ಇದು ನಮ್ಗೆ ಮುಂಚೆನೆ ಗೊತ್ತಿರಬೇಕು. ಈಗ ನಾವೇನ್ ಮಾಡ್ಬೇಕು, ಮೊದಲೇ ಎರಡು ಟರ್ಮ್ ಮತ್ತೆ ನಂತರ ಬರುವ ಎರಡು ಟರ್ಮ್ ಅನ್ನ ನಾವು ಬೇರೆ ಮಾಡ್ಬೇಕು. ಬೇರೆ ಮಾಡಿದಾಗ ಅದರಲ್ಲಿ ಕಾಮನ್ ತೆಗಿಬೇಕು. ಇಲ್ಲಿ x ಸ್ಕ್ವೇರ್ x ಇದೆ, ಇದರಲ್ಲಿ ಏನ್ ಮಾಡೋಣ, x ಅನ್ನ ಕಾಮನ್ ತೆಗೆದಾಗ ಇಲ್ಲಿ ಏನಾಗುತ್ತೆ, x ಸ್ಕ್ವೇರ್ ಒಳಗೆ x ಉಳಿತದೆ, ಮೈನಸ್ x ತೆಗೆದ್ಬಿಟ್ರೆ ಏನು ಉಳಿತೈತಿ, ಇಲ್ಲಿ 1 ಉಳಿತೈತಿ. ವಾಪಸ್ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x ಸ್ಕ್ವೇರ್, x ಇಂಟು 1 ಏನಾಗ್ತದೆ, x ಆಗ್ತದೆ. ಅದರಲ್ಲಿ 2 ಇದೆ, -2 ಅನ್ನ ಕಾಮನ್ ತೆಗೆದಾಗ 2x ಅಲ್ಲಿ x ಉಳಿತದೆ. ಈಗ ನಾವೇನ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ನಾವು ಮೈನಸ್ ಕಾಮ ತೆಗೆದ್ವಿ. ನಾವು ಇಲ್ಲಿ ಏನ್ ಮಾಡ್ಬೇಕು, ಮೈನಸ್ ಹಚ್ಬೇಕು. ಯಾಕಂದ್ರೆ ಮೈನಸ್ ಏನಾಗುತ್ತೆ, ಇಲ್ಲಿ ಅಗೇನ್ ಮತ್ತೆ ಪ್ಲಸ್ ಬರ್ಬೇಕು ನಮಗೆ. ಆದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಮೈನಸ್ ಹಚ್ಬೇಕು. ಈಗ 2 ತೆಗೆದ್ಬಿಟ್ರೆ ಇಲ್ಲಿ ಏನಾಗ್ತದೆ, 1 ಉಳಿತದೆ, = 0. ಇಲ್ಲೂ ನೋಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು x -2x ಮೈನಸ್ ಪ್ಲಸ್ 2 ಇಂಟು 1 ಎಷ್ಟಾಗ್ತದೆ, 2 ಆಗ್ತದೆ. ಈಗ ನೋಡ್ರಿ, ಈ ಸಮೀಕರಣದಲ್ಲಿ x -1 ಇದೆ. ಇದನ್ನ ನಾವೇನ್ ಮಾಡ್ಬೇಕು, ಒಂದ್ಸತಿ ಕಾಮನ್ ತೆಗಿಬೇಕು. ಕಾಮನ್ ತೆಗೆದಾಗ ಏನಾಗ್ತದೆ, ಇಲ್ಲಿ x -1 ತೆಗೆದಾಗ ಇಲ್ಲಿ ಏನ್ ಉಳಿತೈತೆ, x ಉಳಿತೈತಿ, ಇಲ್ಲಿ -2 ಉಳಿತದೆ, ಇಲ್ಲಿ = 0. ಈಗ ಯಾವ್ದಾದ್ರು ಎರಡು ಸಂಖ್ಯೆ ಗುಣಲಬ್ಧ 0 ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ a ಇಂಟು b 0 ಇದೆ. ಇದರಲ್ಲಿ ಏನಾದ್ರೂ 0 ಆಗಿರುತ್ತೆ, ಅಥವಾ ಬಿ ಆದ್ರೂ 0 ಆಗುತ್ತೆ, ಅಥವಾ ಎರಡು 0 ಆಗಿರ್ಬೋದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಎರಡನ್ನ 0 ಆಗಿ ತೆಗೆದುಕೊಳ್ತೇನೆ. x -1 = 0. ಅದೇ ರೀತಿ x -2 = 0. ಅವಾಗ x -1 ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ, +1. ಅದೇ ರೀತಿ x -2 ಇದ್ದು ಆ ಕಡೆ ಬೇರೆ ಏನಾಗುತ್ತೆ, x = +2. ಈ ರೀತಿಯಾಗಿ ನಾವು ಅಪವರ್ತಿಸುವ ವಿಧಾನದಿಂದ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಪರಿಹಾರವನ್ನ ಕಂಡುಹಿಡಬೇಕಾಗ್ತದೆ. ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಏನಂದ್ರೆ, ಇಲ್ಲಿ ಇದನ್ನ ಹೊಡ್ಕೊಳೋದು ನಿಮ್ಗೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅಪವರ್ತಿಸುವ ವಿಧಾನ ಬಹಳ ಈಸಿ ಆಗುತ್ತೆ. ಈಗ ನಾವು ಇದನ್ನ ಹೇಗೆ ಹೊಡ್ಕೋಬೇಕು ಅನ್ನೋದು ಇನ್ನೂ ಒಂದು ಸಿಂಪಲ್ ಆಗಿ ನಾವು ನಿಮ್ಗೆ ಏನ್ ಮಾಡ್ತೇವೆ, ಇಲ್ಲಿ ಹೇಳ್ಕೊಡ್ತೇವೆ. ಹೊಡ್ಕೊಳೋದು ಹೇಗಂದ್ರೆ, ಕಾಮನ್ ಆಗಿ ನಾವೇನ್ ಮಾಡ್ಬೇಕಂದ್ರೆ, ಆ ಸಮೀಕರಣಗಳನ್ನ ಇನ್ನೊಮ್ಮೆ ಬರ್ಕೊಂಡು ಏನೈತಿದೆ, x ಸ್ಕ್ವೇರ್ -3x ಪ್ಲಸ್ 2 = 0. ಇಲ್ಲಿ ಯಾವುದೇ ಒಂದು ಸಮೀಕರಣದಲ್ಲಿ ನಿಮ್ಗೆ ಏನು ಗೊತ್ತಿದೆ, a b c ಗಳ ಬೆಲೆಯನ್ನ ಕಂಡುಹಿಡಿದು ನಿಮ್ಗೆ ಗೊತ್ತಿದೆ. a ಅಂದ್ರೆ ಎಷ್ಟು, 1,
ಬಿ ಅಂದ್ರೆ ಎಷ್ಟು -3, ಸಿ ಎಷ್ಟು 2. ಈಗ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಎರಡು ಸಂಖ್ಯೆ ತಗೋಬೇಕು, ಆ ಸಂಖ್ಯೆನ ಕೂಡಿಸಿದಾಗ ಅಥವಾ ಕಳೆದಾಗ ನಮಗೆ ಬಿ ಸಿಗಬೇಕು. ಪಿ ಮತ್ತೆ ಕ್ಯೂ ತಗೊಳ್ಳಿ, ಯಾವ್ದಾದ್ರು ಎರಡು ಸಂಖ್ಯೆ ಪಿ ಮತ್ತೆ ಕ್ಯೂ, ಅವುಗಳನ್ನು ಸೇರಿಸಿದಾಗ ನಮ್ಗೆ ಏನ್ ಸಿಗಬೇಕು, ಬಿ ಸಿಗಬೇಕು. ಆ ಸಂಖ್ಯೆಗಳನ್ನ ಗುಣಿಸಿದಾಗ, ಪಿ ಮತ್ತೆ ಕ್ಯೂ ಅನ್ನ ಗುಣಿಸಿದಾಗ ನಮ್ಗೇನ್ ಸಿಗಬೇಕು, ಎ ಇಂಟು ಸಿ ಸಿಗಬೇಕು. ಎ ಇಂಟು ಸಿ, ಇದು ನಿಮ್ಗೆ ಗೊತ್ತಿದೆ, ನಾವು ಹಿಂದಿನ ಇದರಲ್ಲಿ ನಾವು ಏನ್ ಮಾಡಿದ್ವಿ ನಿಮ್ಗೆ ಹೇಳಿದ್ದೇವೆ. ಈಗ ಬಿ ಅಂದ್ರೆ ಎಷ್ಟು -3. ಈಗ ಆ ಎರಡು ಸಂಖ್ಯೆ ಯಾವ ತಗೋಬೇಕು, ನಾವಿನ್ನು ಏನ್ ಮಾಡ್ಬೇಕಲ್ಲಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲಿ ಎ ಮತ್ತೆ ಸಿ ಅನ್ನು ಗುಣಿಸಿದಾಗ ಏನಾಗ್ತದೆ, 1 ಇಂಟು 2, 1 ಇಂಟು 2 ಎಷ್ಟು 2 ಆಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಸೇರಿಸಿದಾಗ ನಮ್ಗೆ ಏನ್ ಸಿಗಬೇಕು, -3 ಸಿಗಬೇಕು. ಗುಣಿಸಿದಾಗ ಏನ್ ಸಿಗಬೇಕು, 2 ಸಿಗಬೇಕು. ನೋಡ್ರಿ, ಪಿ ಪ್ಲಸ್ ಕ್ಯೂ ಮಾಡಿದಾಗ -3 ಸಿಗಬೇಕು. ಪಿ ಇಂಟು ಕ್ಯೂ ಮಾಡಿದಾಗ ಎಷ್ಟು ಸಿಗಬೇಕು, 2 ಸಿಗಬೇಕು. ಈಗ ನಾವು ಹೇಗೆ ಕಂಡು ಹಿಡಿಬೇಕಂದ್ರೆ, ಈಗ ನೋಡಿಲಿ -3 ಅನ್ನ ನಾವು ಯಾವ ರೀತಿ ಬರೀಬಹುದು ಅಂದ್ರೆ, ಸಾಕಷ್ಟು ರೀತಿಯಲ್ಲಿ ಬರೀಬಹುದು. -2, -1, +5, -5, +2, ಸಾಕಷ್ಟು ರೀತಿ ಇದೆ. ಆದ್ರೆ ನಾವು ಇಲ್ಲಿ ಪಿ ಇಂಟು ಕ್ಯೂ ಬರುವಾಗ ಕೇವಲ ನಿರ್ದಿಷ್ಟವಾದ ನಮಗೇನಿರ್ತಾವೆ ಇಲ್ಲಿ ಅವಕಾಶಗಳಿರ್ತವೆ. ಫಾರ್ ಎಕ್ಸಾಂಪಲ್, ನಾವು 2 ನ ಎರಡು ಸಂಖ್ಯೆನ 2 ಗುಣಿಸಿದಾಗ 2 ಬರ್ಬೇಕಂದ್ರೆ ನಾ ಏನ್ ಮಾಡ್ಬೋದು, 1 ಇಂಟು 2 ಮಾಡ್ಬೋದು, ಅಥವಾ 2 ಇಂಟು 1 ಮಾಡ್ಬೋದು. ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಈ ಎರಡು ಮತ್ತೆ ಇವ್ನು ಸೇರಿಸಿದಾಗ ನಮ್ಗೆ ಏನ್ ಸಿಗಬೇಕು, -3 ಸಿಗಬೇಕು. ಈಗ ನೋಡ್ರಿ, 2 + 1 ಎಷ್ಟಾಗ್ತದೆ, 3 ಆಗ್ತದೆ. 2 + 1 ಏನಾಗ್ತದೆ, 3 ಆಗ್ತದೆ. ಆದ್ರೆ ನಮ್ಗೆ -3 ಬರ್ಬೇಕಲ್ಲ, ನಾವು -3 ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು, -2 -1 ತಗೋಬೇಕು. ನೋಡ್ರಿ, -2 ಇಂಟು -3 ಮಾಡಿದಾಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಮೈನಸ್ ಪ್ಲಸ್ 2 ಒಂದ್ಲೆ 2 ಮಲ್ಟಿಪ್ಲೈ ಮಾಡಿದಾಗ. ಅದನ್ನ ಸೇರಿಸಿದಾಗ ಏನಾಗ್ತದೆ, -2 ಪ್ಲಸ್ ಆಫ್ -1, -2 ಪ್ಲಸ್ ಮೈನಸ್ -1 ಎಷ್ಟಾಗ್ತದೆ, -3 ಆಗ್ತದೆ. ನೋಡ್ರಿ, ಸೇರಿಸಿದಾಗ -3 ಗುಣಿಸಿದಾಗ +2. ಆ ಸಂಖ್ಯೆಗಳು ಯಾವ, -1 -2. ನೋಡ್ರಿ, -1 -1 ಅಥವಾ -2 -1. -2 -1 ಅನ್ನ ಸಮ್ ಮಾಡಿದ್ರೆ, ಅಥವಾ -2 ಇಂಟು -1 ಮಾಡಿದ್ರೆ, ನೋಡ್ರಿ, -2 ಪ್ಲಸ್ ಆಫ್ -1 ಮಾಡಿದ್ರೆ ನಿಮಗೆ -3 ಬರುತ್ತೆ. -2 ಇಂಟು -1 ಮಾಡಿದ್ರೆ 2 ಬರುತ್ತೆ. ಈ ರೀತಿಯಾಗಿ ಈ ನಡುವಿನ ಟರ್ಮ್ ಅನ್ನ ನೀವೇನ್ ಮಾಡ್ಕೋಬೇಕಾಗ್ತದೆ, ಇಲ್ಲಿ ಹೊಡ್ಕೋಬೇಕಾಗ್ತದೆ. ಅದನ್ನ ಕೂಡಿಸಿದ್ರೆ ನಡುವಿನ ಟರ್ಮ್ ಸಿಗಬೇಕು. ಗುಣಿಸಿದ್ರೆ ಪಿ ಇಂಟು ಕ್ಯೂ ಮಾಡಿದ್ರೆ ನಮಗೆ ಮೊದಲನೇ ಟರ್ಮ್ ಮತ್ತೆ ಕೊನೆಯ ಟರ್ಮ್ ಅದನ್ನು ಗುಣಿಸಿದಾಗ ಸಿಗುವಂತ ಬೆಲೆ ನಿಮ್ಗೆ ಏನಾಗಬೇಕು, ಇಲ್ಲಿ ಸಿಗಬೇಕಾಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಕಂಡುಹಿಡಬೇಕು. ನೀವು ಪ್ರಾಬ್ಲಮ್ಸ್ ಅನ್ನ ಎಷ್ಟು ಸಾಲ್ವ್ ಮಾಡ್ತಾ ಹೋಗ್ತೀರಾ, ನಿಮ್ಗೆ ಅದೇನಾಗ್ತದೆ, ಅಷ್ಟು ಈಸಿ ಆಗ್ತದೆ. ನಿಮ್ಗೆ ಇಲ್ಲಿ ಬರೆಯೋ ಅವಶ್ಯಕತೆನೇ ಇರುವುದಿಲ್ಲ. ಮೊದಲನೇ ಪ್ರಾಬ್ಲಮ್, ಎರಡನೇ ಪ್ರಾಬ್ಲಮ್ ನಲ್ಲಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಇದು ಕಾಂಪ್ಲಿಕೇಟ್ ಅನ್ಸುತ್ತೆ. ನಂತರ ಒಂದು ಮೂರನೇ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೀವೇನ್ ಮಾಡ್ತೀರಾ, ನಿಮ್ ಮೈಂಡ್ ನಲ್ಲೇ ನೀವೇನ್ ಮಾಡ್ಬೋದು, ಇದನ್ನ ನೀವು ಟರ್ಮ್ಸ್ ಅನ್ನ ನೀವೇನ್ ಮಾಡ್ತೀರಾ, ಹೇಳೋಕೆ ನಿಮ್ಗೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಈಗ ನಾವೇನ್ ಮಾಡ್ತೀವಿ ಇಲ್ಲಿ, ಅದೇ ಅಗೇನ್ ನಾವೇನ್ ಮಾಡೋಣ, x², ಈ -3x ಅನ್ನ ಹೇಗೆ ಹೊಡ್ಕೋಬೇಕಂದ್ರೆ, ನಾನು -2x - x + 2 = 0. ಇಲ್ಲಿ ಇದೊಂದು ಭಾಗ ಮಾಡ್ಕೋಬೇಕು, ಇದೊಂದು ಭಾಗ ಮಾಡ್ಕೋಬೇಕು. ಇಲ್ಲಿ x² ಮತ್ತೆ x ಅಲ್ಲಿ x ಕಾಮ ತೆಗಿಬೇಕು, ಅವಾಗ x -2 ಆಗ್ತದೆ. ಅದೇ ರೀತಿ ಇಲ್ಲಿ x2 ಇದೆ, ಏನು ಕಾಮನ್ ತೆಗೆದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, -1 ಕಾಮ ತೆಗೆದ್ರೆ ಇಲ್ಲಿ ಅಗೇನ್ ಏನಾಗುತ್ತೆ, x -2 ಉಳಿತದೆ = 0. ಇಲ್ಲಿ x -2 ಕಾಮ ತೆಗೆದ್ಬಿಟ್ರೆ ಇಲ್ಲಿ ಏನಾಗ್ತದೆ, x -1 = 0. ಈಗ ನೀವು 0 ನ ಎರಡಕ್ಕೂ ಏನ್ ಮಾಡ್ಬೇಕು, ಇಲ್ಲಿ ಈಕ್ವೇಟ್ ಮಾಡ್ಕೋಬೇಕು. x -2 = 0, x -1 = 0. ಇಲ್ಲಿ x ಏನಾಗುತ್ತೆ, 2 ಆಗುತ್ತೆ. ಇಲ್ಲಿ x ಏನಾಗುತ್ತೆ, 1 ಆಗುತ್ತೆ. ಈ ರೀತಿಯಾಗಿ ನೀವು ಅಪವರ್ತಿಸುವ ವಿಧಾನದಿಂದ ನೀವೇನ್ ಮಾಡ್ಬೋದು, ಯಾವ್ದಾದ್ರು ಒಂದು ವರ್ಗ ಸಮೀಕರಣಕ್ಕೆ ಏನ್ ಮಾಡ್ಬೋದು, ಪರಿಹಾರವನ್ನ ಕಂಡುಹಿಡಿಬಹುದು. ಈಗ ಈ ರೀತಿ ನಾವು ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ನಿಮ್ಗೆ ಬಿಡಿಸಿದಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಈ ನಡುವಿನ ಟರ್ಮ್ ಅನ್ನ ಹೇಗೆ ಸ್ಪ್ಲಿಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ನಂತರ ನಾವೇನ್ ಮಾಡೋಣ, ಇನ್ನೊಂದು ಈ ಪ್ರಾಬ್ಲಮ್ ಏನ್ ಮಾಡೋಣ, ನಾವು ಇಲ್ಲಿ ಸಾಲ್ವ್ ಮಾಡೋಣ. ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ, ಅಭ್ಯಾಸ 10.2 ನಲ್ಲಿ ಮೊದಲನೇ ಕ್ವಶನ್ ಏನಿದೆ, x² - 3x - 10 = 0. ನಿಮಗೆ ಏನ್ ಹೇಳಿದೆ ನಾನು, ನಡುವಿನ ಟರ್ಮ್ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಏನ್ ಸಿಗಬೇಕು, ನಡುವಿನ ಟರ್ಮ್ ಸಿಗಬೇಕು. ಫಾರ್ ಎಕ್ಸಾಂಪಲ್, p + q ಮಾಡಿದಾಗ -3 ಸಿಗಬೇಕು. ಅದೇ ರೀತಿ p ಇಂಟು q ಮಾಡಿದಾಗ a ಇಂಟು c ಸಿಗಬೇಕು. a ಎಷ್ಟಿದೆ, 1 ಇದೆ. c ಎಷ್ಟಿದೆ, -10 ಇದೆ. -10 ಇಂಟು 1 ಎಷ್ಟಾಗ್ತದೆ, -10 ಆಗ್ತದೆ. ನೋಡ್ರಿ, ಯಾವ್ದಾದ್ರು ಎರಡು ಸಂಖ್ಯೆಯನ್ನು ಕೂಡಿಸಿದಾಗ -3, ಯಾವ್ದಾದ್ರು ಎರಡು ಸಂಖ್ಯೆಯನ್ನು ಗುಣಿಸಿದಾಗ p ಇಂಟು q ಸಿಗಬೇಕು. ಈಗ ನಾವೇನ್ ಮಾಡೋಣ, ಯಾವ್ದಾದ್ರು ಎರಡು ಸಂಖ್ಯೆನ ಗುಣಿಸಿದಾಗ 10 ಸಿಗ್ಬೇಕಂದ್ರೆ ಯಾವ ರೀತಿ, 2 ಇಂಟು 5 ಮಾಡ್ಬೋದಾ, 2 ಇಂಟು 5 ಮಾಡ್ಬೋದು. ಮತ್ತೆ ಏನ್ ಮಾಡ್ಬೋದು, 1 ಇಂಟು 10 ಮಾಡ್ಬೋದು. ಮತ್ತೆ ಇದು ಬಿಟ್ಟು ಬೇರೆ ಇಲ್ಲ. 2 ಇಂಟು 5, 1 ಇಂಟು 10 ಇವು ಎರಡೇ ಮಾಡ್ಬೇಕು. ಆದ್ರೆ ನೋಡ್ರಿ, 5 + 2 ಅನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ, 7 ಆಗ್ಬೇಕು. 7 ಆಗುತ್ತೆ. ಆದ್ರೆ ಇಲ್ಲಿ ಏನಿದೆ, 3 ಇದೆ.
ಅದೇ 10 ಪ್ಲಸ್ 1 ಮಾಡಿದ್ರೆ 11 ಆಗುತ್ತೆ, ಆದ್ರೆ ಎಷ್ಟಿದೆ 3 ಇದೆ. ಅಥವಾ 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ, ಆದ್ರೆ ಇಲ್ಲಿ -3 ಇದೆ. ಆದ್ರೆ 10ರಲ್ಲಿ 2 ಕಳೆದ್ರೆ ಇಲ್ಲಿ ಏನಿದೆ 3 ಇದೆ. ಆದ್ರಿಂದ ಇದೇ ಇದೇ ಬರ್ತದೆ. 5 ಮತ್ತೆ 2 ತಗೋಬೇಕು. ಆದ್ರೆ 5 ಮತ್ತೆ 2 ಹೇಗ್ ತಗೋಬೇಕಂದ್ರೆ -3 ಇದೆ. -3 ಇದೆ ಅಂದ್ರೆ 5 ಮೈನಸ್ ಮಾಡ್ಬೇಕು, 2 ಪ್ಲಸ್ ಮಾಡ್ಬೇಕು. ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್, 5ರಲ್ಲಿ 2 ಕಳೆದ್ರೆ 3, ದೊಡ್ಡ ಅಂಕಿ 5 ಅದ್ರ ಚಿಹ್ನೆ ಎಷ್ಟು ಮೈನಸ್, ಅವಾಗ ಏನಾಗುತ್ತೆ -3 ಸಿಗುತ್ತೆ. ಗುಣಿಸಿದಾಗ ನೋಡ್ರಿ ಪ್ಲಸ್ ಮೈನಸ್ ಮೈನಸ್, 5ರಲ್ಲಿ 10 ಗುಣಿಸಿದಾಗ -10 ಸಿಗ್ತದೆ, ಕೂಡಿಸಿದಾಗ ಏನ್ ಸಿಗ್ತಾ ಇದೆ -3 ಸಿಗ್ತಾ ಇದೆ. ಆದ್ರಿಂದ ಅದು ಸಂಖ್ಯೆಗಳನ್ನ ನಾವು ಹೇಗೆ ತಗೋಬೇಕು, -5 + 2 ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ತೆಗೆದುಕೊಳ್ಬೇಕು. ಅವಾಗ x² -5x + 2x - 10 = 0. ಅದೇ ರೀತಿ ಎರಡು ಟರ್ಮ್ ಅನ್ನ ಮಾಡ್ಬೇಕು. ನೋಡ್ರಿ ವಾಪಸ್ ನೀವು ನೋಡ್ರಿ -5x ಒಳಗೆ 2x ಕಳೆದ್ರೆ -3x ಬರ್ತದೆ. ಈಗ x² x ಅಲ್ಲಿ x ಕಾಮ ತೆಗೆದ್ಬಿಟ್ರೆ ಇಲ್ಲಿ x² ಅಲ್ಲಿ x ಉಳಿತದೆ, -5x ಅಲ್ಲಿ ಏನುತ್ತೆ ಜಸ್ಟ್ 5 ಉಳಿತದೆ. ಇಲ್ಲಿ 210 ಅಲ್ಲಿ 2 ತೆಗಿಬೇಕು. ಇಲ್ಲಿ 2x ಅಲ್ಲಿ 2 ತೆಗೆದ್ರೆ x ಆಗುತ್ತೆ, 2 ಎಷ್ಟಲೇ 10, 2 5 10 = 0. ಒಂದ್ ನೋಡ್ರಿ ಇಲ್ಲಿ x - 5 ಬಂದ್ರೆ ಇಲ್ಲಿ ಎಷ್ಟು ಬರ್ಬೇಕು ನಮಗೆ, x - 5 ಬರ್ಬೇಕು. ಆ x - 5 ಅನ್ನ ನೀವು ಕಾಮನ್ ತೆಗೆದ್ರೆ x + 2 ಸಿಗುತ್ತೆ = 0. ಈಗ 0 ನ ಎರಡಕ್ಕೂ ಈಕ್ವೇಟ್ ಮಾಡಿದಾಗ x - 5 = 0, x + 2 = 0. x = ಏನಾಗ್ತದೆ, ಒಂದು +5 ಆಗ್ತದೆ, x = ಏನಾಗ್ತದೆ -2 ಆಗ್ತದೆ. +2 ಆ ಕಡೆ ಏನಾಗ್ತದೆ -2 ಆಗ್ತದೆ. ಈ ರೀತಿಯಾಗಿ ನಿಮಗೆ ಇದನ್ನ ನಡುವಿನ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡೋಕೆ ನಿಮ್ಗೆ ಏನಾಗಬೇಕು ಬರ್ಬೇಕಾಗ್ತದೆ. ಇದನ್ನ ನೀವು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಅಪರ್ಚುಸ್ ಇದನ್ನ ಬಹಳ ಏನಾಗ್ತದೆ ಈಸಿ ಆಗ್ತದೆ. ಇದು ಯಾವಾಗ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನೀವು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡ್ಬೇಕು, ಇದ್ರ ಮೇಲೆ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು. ನಂತರ ಎರಡನೇ ಪ್ರಾಬ್ಲಮ್ ಏನಿದೆ ಅಂದ್ರೆ ಮೇನ್ ಕ್ವಶನ್ 1ರಲ್ಲಿ ಎರಡನೇ ಪ್ರಾಬ್ಲಮ್ ಏನಿದೆ ಅಂದ್ರೆ 2x² + x - 6. ಈಗ ನಿಮ್ಗೆ ಗೊತ್ತಿದೆ ಎರಡು ಸಂಖ್ಯೆಗಳನ್ನ ಸೇರಿಸಿದಾಗ ನಡುವಿನ ಟರ್ಮ್ ಸಿಗಬೇಕು. ಯಾವ್ದು ನಡುವಿನ ಟರ್ಮ್ ಏನಿದೆ 1 ಇದೆ. ಅದೇ ರೀತಿ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಮೊದಲನೇ ಟರ್ಮ್ ಮತ್ತೆ ಕೊನೆಯ ಟರ್ಮ್ ನ ಗುಣಿಸಿದಾಗ ಸಿಗುವ ಸಂಖ್ಯೆ ಸಿಗಬೇಕು. 2 6 ಎಷ್ಟು 12, ಆದ್ರಲ್ಲಿ ಪ್ಲಸ್ ಇದೆ ಒಂದು ಮೈನಸ್ ಇದೆ, ಪ್ಲಸ್ ಮೈನಸ್ ಎಷ್ಟಾಗ್ತದೆ -12. ಹಂಗಂದ್ರೆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ -12, ಕೂಡಿಸಿದಾಗ 1. ಈಗ ಗುಣಿಸಿದಾಗ 12 ಯಾವ್ಯಾವ ರೀತಿ ಬರ್ತಾವೆ, 6 × 12, 4 × 3 = 12, ಮತ್ತೆ ಇದು ಬಿಟ್ಟು ಕಾಮನ್ ಮತ್ತೆ ಯಾವ ಇರಂಗಿಲ್ಲ. ಈಗ ಇದ್ರು ನೋಡ್ರಿ 6ಕ್ಕೆ 2 ಸೇರಿಸಿದ್ರೆ 8, ಅದ್ರಲ್ಲಿ ಕೂಡಿಸಿದಾಗ ಏನೈತಿ ಎಷ್ಟಿದೆ 1 ಇದೆ. 4ಕ್ಕೆ 3 ಸೇರಿಸಿದ್ರೆ 7, ಹೌದಾ. ಆದ್ರೆ ನಾವೇನ್ ಮಾಡ್ಬೇಕು, ಅದೇ 6ರಿಂದ 2 ಕಳೆದ್ರೆ 4, ಆದ್ರೂ ಇಲ್ಲಿ 1 ಇದೆ. 4ರಲ್ಲಿ 3 ಕಳೆದ್ರೆ ಎಷ್ಟಿದೆ 1 ಇದೆ. ಆದ್ರಿಂದ ನಾವೇನ್ ತಗೋಬೇಕು, 4 3 ತಗೋಬೇಕು. ಆದ್ರೆ ಹೇಗ್ ತಗೋಬೇಕಂದ್ರೆ ಇಲ್ಲಿ ಮೈನಸ್ ಇದೆಯಲ್ಲ, ಈಗ 4 × 3 ಮಾಡಿದೆ ಅಂದ್ರೆ 12 ಆಗುತ್ತೆ. ಆದ್ರೆ ನಮ್ಗೆ -12 ಆಗ್ಬೇಕು ಅಂದ್ರೆ ಇಲ್ಲಿ ಒಂದು ಮೈನಸ್ ಆಗ್ಬೇಕು, ಒಂದು ಪ್ಲಸ್ ಆಗ್ಬೇಕು. ಯಾವ್ದು ಮೈನಸ್ ಯಾವ್ದು ಪ್ಲಸ್ ಆಗ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ 1 ಪ್ಲಸ್ ಇದೆ, ಆದ್ರಿಂದ ದೊಡ್ಡ ಅಂಕಿಗೆ ಪ್ಲಸ್ ಬರ್ಬೇಕು, ಸಣ್ಣ ಅಂಕಿಗೆ ಬರ್ಬೇಕು ಮೈನಸ್ ಬರ್ಬೇಕು. ಈಗ +4 -3 ತೆಗೆದಂದ್ರೆ ನೀವು ಪ್ಲಸ್ ಮೈನಸ್ ಮೈನಸ್ 4 × 3 ಎಷ್ಟು 12. ಅದೇ ಇವನ್ ಸೇರಿಸಿದಾಗ ಏನಾಗುತ್ತೆ, ಪ್ಲಸ್ ಮೈನಸ್ ಮೈನಸ್ 4ರಲ್ಲಿ 3 ಕಳೆದ್ರೆ 1, ದೊಡ್ಡ ಅಂಕಿ 4 ಅದ್ರ ಚಿಹ್ನೆ ಎಷ್ಟು +1. ಹಂಗಂದ್ರೆ ಕೂಡಿಸಿದಾಗ ಅಥವಾ ಕಳೆದಾಗ ಏನ್ ಸಿಗುತ್ತೆ +1 ಸಿಗುತ್ತೆ, ಗುಣಿಸಿದಾಗ ಎಷ್ಟು ಸಿಗುತ್ತೆ -12 ಸಿಗುತ್ತೆ. ಆದ್ರಿಂದ ನಾವೇನ್ ತಗೋಬೇಕು +4 -3 ತೆಗೆದುಕೊಳ್ಬೇಕು. ಅವಾಗ ಏನಾಗ್ತದೆ 2x² ಇದನ್ನೇ ಬರಬೇಕು +4x -3x -6 = 0. ಅವಾಗ ಏನಾಗ್ತದೆ ಇದರಲ್ಲಿ ಕಾಮ ತೆಗೆದ್ರೆ ನೀವು 2 4 ಇದೆ, 2x ಅನ್ನ ಕಾಮ ತೆಗಿಬಹುದು ಇದರಲ್ಲಿ. ಯಾಕೆ ಇದರಲ್ಲಿ 2 ಹೋಗುತ್ತಾ, ಇದರಲ್ಲಿ x² ಇದರಲ್ಲಿ x ಇದರಲ್ಲಿ x ಹೋಗುತ್ತೆ, ಅದಕ್ಕೆ 2x ಕಾಮ ತೆಗೆದ್ರೆ 2x² ಅಲ್ಲಿ 2x ತೆಗೆದ್ಬಿಟ್ರೆ x ಉಳಿತದೆ, ಪ್ಲಸ್ ಇಲ್ಲಿ 2 ಎಷ್ಟೇ 4 2 ಎಳೆ 4 x ಆಗ್ಲೇ ಹೋಗಿದೆ, x + 2 ಉಳಿತದೆ. ಅದರಿಂದ ಇಲ್ಲಿ -3 ಕಾಮ ತೆಗೆದ್ರೆ 3x ಅಲ್ಲಿ 3 ತೆಗೆದ್ರೆ x ಉಳಿತದೆ, ಮೈನಸ್ ಆಗ್ಲೇ ನಾವು ಹೊರಗೆ ತೆಗೆದಿದ್ದೇವೆ, ಅದರಿಂದ ಇಲ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ. 3 ಎಷ್ಟೇ 6 3 2 6. ನೀವು 1 ನೋಡ್ಬೇಕು, ಇಲ್ಲಿ ನೀವು x + 2 ಬಂದ್ರೆ ಇಲ್ಲಿ ಎಷ್ಟು ಬರುತ್ತೆ x + 2 ಬರುತ್ತೆ. ಅದನ್ನ ನೀವು ಕಾಮನ್ ತೆಗೆದ್ಬಿಟ್ರೆ x + 2 ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ ಏನು ಉಳಿತದೆ 2x ಉಳಿತದೆ, ಇಲ್ಲಿ ಏನು ಉಳಿತದೆ -3 ಉಳಿತದೆ, ಏನಾಗ್ತದೆ 0 ಆಗುತ್ತೆ. ಈ 0 ಎರಡಕ್ಕೂ ಈಕ್ವೇಟ್ ಮಾಡ್ಕೊಂಡ್ರೆ x + 2 = 0. ಅದೇ ರೀತಿ 2x - 3 = 0. ಅವಾಗ x +2 ಇದ್ದಿದ್ದು ಆ ಕಡೆ ಏನಾಗುತ್ತೆ -2 ಆಗ್ತದೆ. ಅದೇ ರೀತಿ ಇಲ್ಲಿ ಏನಾಗ್ತದೆ 2x -3 ಆ ಕಡೆ +3 ಆಗ್ತದೆ, x ಏನಾಗುತ್ತೆ 3/2 ಆಗ್ತದೆ. ಇಂಟು 2 ಇದ್ದಿದ್ದು /2 ಆಗಿ x ಏನಾಗ್ತದೆ 3/2 ಆಗ್ತದೆ. ಅದೇ ರೀತಿ ನಾವು ಇನ್ನೂ ಕೆಲವು ಪ್ರಾಬ್ಲಮ್ಸ್ ಅನ್ನ ನಾವೇನ್ ಮಾಡೋಣ, ಇಲ್ಲಿ ಸಾಲ್ವ್ ಮಾಡೋಣ. ಮತ್ತೆ ಪ್ರಾಬ್ಲಮ್ಸ್ ನಿಮ್ಗೆ ಹೇಗೆ ಬರ್ತಾವ ಅಂದ್ರೆ ಈ ಕ್ವಶನ್ ಏನಿದೆ ಅಂದ್ರೆ
ಎರಡು ಸಂಖ್ಯೆಗಳ ಮೊತ್ತ 27 ಮತ್ತೆ ಅವುಗಳ ಗುಣಲಬ್ಧ 182. ಆದ್ರೆ ಆ ಸಂಖ್ಯೆಗಳನ್ನ ಕಂಡಿಡ್ರಿ. ನಾವೇನ್ ಮಾಡೋಣ, ಮೊದಲನೇದಾಗಿ ಇದರ ಹೇಗ್ ಮಾಡ್ಬೇಕಂದ್ರೆ ಎರಡು ಸಂಖ್ಯೆಗಳನ್ನ ನಾವೇನ್ ತಗೊಳೋಣ, ಎಕ್ಸ್ ಮತ್ತೆ ವಾಯ್ ಅಂತ ತಗೊಳೋಣ. ಅವ ಏನಂದಿದ್ದಾನೆ, ಎರಡು ಸಂಖ್ಯೆಗಳ ಮೊತ್ತ ಎಕ್ಸ್ ಮತ್ತೆ ವಾಯ್ಗಳು ಆ ಸಂಖ್ಯೆಗಳು ಆಗಿರ್ಲಿ. ಈಗ ಅವುಗಳ ಮೊತ್ತ ಎಷ್ಟು, 27. ಅಂದ್ರೆ ಏನ್ ಬರೀಬೇಕು, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ, 27. ಸಮೀಕರಣ 1. ಅದೇ ರೀತಿ ಅವುಗಳ ಗುಣಲಬ್ಧ ಅಂದಿದ್ದಾನೆ, ಅಂದ್ರೆ ಎಕ್ಸ್ ಇಂಟು ವಾಯ್ ಎಷ್ಟದು, 182. ಈಗ ನಾವೇನ್ ಮಾಡ್ಬೇಕು, ಆ ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಈ ಸಂಖ್ಯೆಗಳನ್ನ ಕಂಡುಹಿಡಿಬೇಕಂದ್ರೆ ನಾವಿನ್ನ ವರ್ಗ ಸಮೀಕರಣದ ರೂಪಕ್ಕೆ ಮೊದಲು ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ತರಬೇಕಾಗ್ತದೆ. ಈಗ ನಿಮ್ಗೆ ಇದು ಈಗಾಗಲೇ ನಿಮ್ಗೆ ಗೊತ್ತಿದೆ, ವಾಯ್ ಇಸ್ ಈಕ್ವಲ್ ಟು 182 ಡಿವೈಡೆಡ್ ಬೈ ಎಕ್ಸ್ ಮಾಡೋದು. ಇದನ್ನ ಸಮೀಕರಣ 2 ಆದೇಶ ವಿಧಾನ ಮಾಡೋದು. ಅಂದ್ರೆ ಇದನ್ನ ನಾವೇನ್ ಮಾಡೋದು, ಇದರಲ್ಲಿ ಹಾಕೋದು. ಸಮೀಕರಣ 2 1ರಲ್ಲಿ ಹಾಕಿದಾಗ ಅವಾಗ ಏನಾಗ್ತದೆ, ಎಕ್ಸ್ ವಾಯ್ ಅಂದ್ರೆ ಎಷ್ಟು, 182 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ, 27. ಈ ಎಕ್ಸ್ ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಷ್ಟಾಗ್ತದೆ, ಅದು ಎಕ್ಸ್ ಸ್ಕ್ವೇರ್ ಆಗ್ತದೆ. ಪ್ಲಸ್ 182 ಓಲ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ, 27. ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 182 ಡಿವೈಡ್ ಬೈ ಎಕ್ಸ್ ಇದ್ದು ಇಲ್ಲಿ ಏನಾಗುತ್ತೆ, ಮಲ್ಟಿಪ್ಲೈ ಬೈ ಎಕ್ಸ್ ಆಗುತ್ತೆ, 27x ಆಗ್ತದೆ. ಈಗ ನೀವು ಇನ್ನೂ ಸಾಮಾನ್ಯ ರೂಪದಲ್ಲಿ ಬರೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 27x ಏನಾಗ್ತದೆ, ಮೈನಸ್ 27x ಪ್ಲಸ್ 182 ಇಸ್ ಈಕ್ವಲ್ ಟು 0. ಈಗೇನಾಯ್ತು, ಒಂದು ವರ್ಗ ಸಮೀಕರಣ ರೂಪಕ್ಕೆ ಸಿಕ್ತು. ಈ ವರ್ಗ ಸಮೀಕರಣ ನೀವೇನ್ ಮಾಡಬಹುದು, ಅಪವರ್ತಿಸುವ ವಿಧಾನದಿಂದ. ಯಾವ ವಿಧಾನ, ಅಪವರ್ತಿಸುವ ವಿಧಾನದಿಂದ ನೀವೇನ್ ಮಾಡಬಹುದು, ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬಹುದು. ಅಂದ್ರೆ ಆ ಸಮೀಕರಣಕ್ಕೆ ಪರಿಹಾರವನ್ನು ನೀವೇನ್ ಮಾಡಬಹುದು, ಕಂಡುಹಿಡಬಹುದು. ಆಗ ನಿಮ್ಗೆ ಎಕ್ಸ್ ಬೆಲೆ ಸಿಕ್ತಂದ್ರೆ ನೀವು ಈಸಿಯಾಗಿ ನೀವೇನ್ ಮಾಡಬಹುದು, ವಾಯ್ ಬೆಲೆಯನ್ನು ನೀವೇನ್ ಮಾಡಬಹುದು, ಕಂಡುಹಿಡಬಹುದು. ಈಗ ಅವುಗಳನ್ನ ನೀವೀಗ ಹೊಡಿಬೇಕಾಗ್ತದೆ. ಈ ಸಂಖ್ಯೆಗಳನ್ನ ಹೇಗೆ ಹೊಡ್ಕೋಬೇಕಂದ್ರೆ, ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಅಥವಾ ಕಳೆದಾಗ 27 ಗುಣಿಸಿದಾಗ 182. ಆ ಸಂಖ್ಯೆಗಳು ಕಾಮನ್ ಆಗಿ ಯಾವಂದ್ರೆ 14 ಮತ್ತೆ 13. 14 ಮತ್ತೆ 13. ಈಗ 14 ಮತ್ತೆ 13ನ ಸೇರಿಸಿದ್ರೆ ಎಷ್ಟಾಗುತ್ತೆ, 27 ಆಗುತ್ತೆ. 14 ಮತ್ತೆ 13ನ ಗುಣಿಸಿದಾಗ ಎಷ್ಟಾಗುತ್ತೆ, 182. ಅವಾಗ ನೀವೇನ್ ಮಾಡ್ಬೇಕು, ಎಕ್ಸ್ ಸ್ಕ್ವೇರ್, ಈಗ ಅದರಲ್ಲೂ ಇದು ಮೈನಸ್ ಇದೆಯಲ್ಲ, ಅದಕ್ಕೆ 2 ಏನಾಗ್ತದೆ, ಮೈನಸ್ ಆಗ್ತದೆ. ಈಗ ಮೈನಸ್ 14x ಮೈನಸ್ 13x ಪ್ಲಸ್ 182 ಈಸ್ ಈಕ್ವಲ್ ಟು 0. ಈಗ ಇದರಲ್ಲಿ ಏನ್ ಮಾಡ್ಬೇಕು, ಕಾಮ ತೆಗಿಬೇಕು. ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್, ಇಲ್ಲಿ ಮತ್ತೆ ಎಕ್ಸ್ ಇದೆ, ಎಕ್ಸ್ ಕಾಮ ತೆಗೆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ಲಿ ಎಕ್ಸ್ ಉಳಿತದೆ, ಮೈನಸ್ 14 ಆಗುತ್ತೆ. ಈಗ ಮೈನಸ್ ಇದರಲ್ಲಿ 13 ಕಾಮ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತದೆ, 13 ಎಷ್ಟಲಿ 182, 13 14ಲೆ 182. ಆದ್ರೆ ಇಲ್ಲಿ ಮೈನಸ್ ಆದ್ಲಿ ಕಾಮನ್ ತೆಗೆದಿದ್ವಲ್ಲ, ಅದಕ್ಕೆ ಇಲ್ಲಿ ಪ್ಲಸ್ ಇದ್ದೇನಾಗುತ್ತೆ, ಅದು ಮೈನಸ್ ಆಗುತ್ತೆ. ಮೈನಸ್ ಆಗಿ ಏನಾಗ್ತದೆ, 13 14ಲೆ 182 ಇಸ್ ಈಕ್ವಲ್ ಟು 0. ಈಗ ಮತ್ತೇನಾಗುತ್ತೆ, ಇಲ್ಲಿ ಎಕ್ಸ್ ಮೈನಸ್ 14 ನಾವು ಕಾಮನ್ ತೆಗೆದಾಗ, ಎಕ್ಸ್ ಮೈನಸ್ 14 ನಾವು ಕಾಮನ್ ತೆಗೆದಾಗ ಇಲ್ಲಿ ಒಂದ್ ಕಡೆ ಏನಾಗ್ತದೆ, ಒಂದ್ ಕಡೆ ಎಕ್ಸ್ ಉಳಿತದೆ, ಒಂದ್ ಕಡೆ ಮೈನಸ್ 13 ಉಳಿತದೆ, ಈಸ್ ಈಕ್ವಲ್ ಟು 0. ಅವಾಗ ಎಕ್ಸ್ ಅನ್ನ ಎರಡು ಕಡೆ ಇಕ್ವಟ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಒಂದು 14 ಬರ್ತದೆ, ಒಂದ್ ಎಕ್ಸ್ ಈಕ್ವಲ್ ಟು ಏನ್ ಬರ್ತದೆ, 13 ಬರ್ತದೆ. ಈ ರೀತಿಯಾಗಿ ನೀವು ಸಮೀಕರಣಗಳನ್ನ ನೀವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಈಗ ಎಕ್ಸ್ 14 ಮತ್ತೆ ಎಕ್ಸ್ 13 ಇದರಲ್ಲಿ ಹಾಕಿದಾಗ ನಿಮ್ಗೆ ವಾಯ್ನ ಎರಡು ವ್ಯಾಲ್ಯೂ ಬರ್ತಾವ. ಎರಡದು ವಾಯ್ದ ವ್ಯಾಲ್ಯೂನು ಎಷ್ಟು, 2 ಬರ್ತಾವ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಆ ಸಮೀಕರಣಗಳನ್ನ ನೀವೇನ್ ಮಾಡ್ಬೋದು,